ಅರಸೀಕೆರೆಯಲ್ಲಿ ಹೆಚ್ಚಾಯಿತು ಬೀದಿ ನಾಯಿಗಳ ಅಟ್ಟಹಾಸ. ಹಸುವಿನ ಮೇಲೆ ಎರಗಿ ಬಿದ್ದ ಬೀದಿ ನಾಯಿಗಳು. ಎಸ್ ವೀಕ್ಷಕರೇ, ಅರಸೀಕೆರೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚುತ್ತಾ ಇದ್ದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ. ಅರಸೀಕೆರೆ ನಗರದ ಎಚ್ಕೆಜಿಎನ್ ಬಡಾವಣೆಯಲ್ಲಿ ಬೀದಿ ನಾಯಿಗಳು ಹಸುವಿನ ಮೇಲೆ ಕ್ರೂರವಾಗಿ ದಾಳಿ ನಡೆಸಿರುವ ಘಟನೆ ನಡೆದಿದೆ. ಇದರಿಂದ ಪೋಷಕರಲ್ಲಿ ಆತಂಕ ಶುರುವಾಗಿದ್ದು ಮಕ್ಕಳನ್ನ ಹೊರಗೆ ಬಿಡಲು ಹಿಂಜರಿಯುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನಗರದ ಕೆಎಚ್ಜಿಎನ್ ಬಡಾವಣೆಯಲ್ಲಿ ಬೀದಿ ನಾಯಿಗಳು ಹಸುವಿನ ಮೇಲೆ ಕ್ರೂರವಾಗಿ ದಾಳಿ ನಡೆಸಿದೆ. ನಾಯಿಗಳ ಗುಂಪು ಹಸುವನ್ನ ಅಟ್ಟಾಡಿಸಿಕೊಂಡು ಕಡಿದಿದ್ದು ಕೂಡಲೇ ಸ್ಥಳೀಯರು ನಾಯಿಗಳನ್ನ ಓಡಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ನಾಯಿಗಳು ದಾಳಿ ನಡೆಸಿದ ಪರಿಣಾಮ ಹಸು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ. ಇನ್ನು ಸ್ಥಳೀಯರೊಬ್ಬರು ಮಾತನಾಡಿ, ನಮ್ಮ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಪಕ್ಕದಲ್ಲೇ ಶಾಲೆ ಇದ್ದು ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಪೋಷಕರು ಭಯಪಡುತ್ತಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಹೆಸರು? ಸೈಯದ್ ಅಜರ್ ಅಂತ. ನಾವು ಇಲ್ಲಿ ಎಚ್ಕೆಜಿ ನಗರ ನಿವಾಸಿ. ಇಲ್ಲಿ ಎಚ್ಕೆಜಿ ನಗರದಲ್ಲಿ ಬೆಳಗಿನ ಹೊತ್ತು ಈ ಮಧ್ಯಾಹ್ನದ ಹೊತ್ತು ಏನಾಗಿದೆ, ಈ ಕೆಲವು 20ರಿಂದ 25 ನಾಯಿಗಳು ಸೇರಿ ಈ ಮೂಕ ಪ್ರಾಣಿ ಅಂತ ಈ ಕರಾಗಿ ಏನು ಮಾಡಿದ್ದಾರೆ, ಒಂದು ದಾಳಿ ಮಾಡಿದ್ದಾರೆ. ಈ ದಾಳಿ ಯಾವ ರೀತಿಯಾಗಿ ಎಷ್ಟು ತೀವ್ರವಾಗಿದೆ ಅಂದರೆ, ಆ ಕರುವಿನ ಹೊಟ್ಟೆಯನ್ನು ಪೂರ್ತಿ ಸೀಳಿ ಅದರೊಳಗಿರುವಂಥ ಎಲ್ಲ ಒಂದು ಭಾಗಗಳೆಲ್ಲ ಕಾಣ್ತಾ ಇದ್ದಾವೆ. ಇವತ್ತು ಈ ಪ್ರದೇಶದಲ್ಲಿರುವಂಥ ಎಲ್ಲ ಫ್ಯಾಮಿಲಿಗಳಲ್ಲಿ ಅತಿ ಹೆಚ್ಚಾಗಿರುವಂಥದ್ದು ಈ ಮಕ್ಕಳುಗಳೇ. ಒಂದು 3 ವರ್ಷದಿಂದ 10 ವರ್ಷದ ಒಳಗಿನ ಮಕ್ಕಳುಗಳೇ ಹೆಚ್ಚಾಗಿರೋದು ಈ ಏರಿಯಾದಲ್ಲಿ. ಮತ್ತು ಇಲ್ಲಿ ಏನಾಗಿದೆ, ಇಲ್ಲೇ ನೋಡಿ ಸ್ಟ್ರೈಟ್ ಆ ಕಡೆ ಒಂದು ಸ್ವಲ್ಪ ನೋಡಿ, ಆ ಕಡೆ ಒಂದು ಶಾಲೆ ಇದೆ. ಈ ಶಾಲೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು, ಅಲಾಮಿನ್ ಶಾಲೆ, ಅದರ ಆಪೋಸಿಟ್ ಕರೆಕ್ಟಾಗಿ ಒಂದು 100 ಮೀಟ್ರ್ ಕೂಡ ದೂರ ಇಲ್ಲ. ಇಂಥ ಜಾಗದಲ್ಲಿ ಈ ನಾಯಿಗಳು ಈ ಮೂಕ ಪ್ರಾಣಿ ಮೇಲೆ ಈ ಥರ ಹಲ್ಲೆ ಮಾಡಿದೆ. ಅಷ್ಟು ದೊಡ್ಡ ಪ್ರಾಣಿಗಳ ಮೇಲೆ ಇಷ್ಟು ಹಲ್ಲೆ ಮಾಡಿದ ನಂತರ ಈ ಸಣ್ಣ ಮಕ್ಕಳ ಮೇಲೆ ಅದೇ ಥರ ಹಲ್ಲೆ ಮಾಡಿದ್ರೆ ಅದು ತೀವ್ರತೆ ಎಷ್ಟಾಗ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ದಯವಿಟ್ಟು ಸಂಬಂಧಪಟ್ಟ ಎಲ್ಲ ಈ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಈ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು, ತಾಲೂಕು ಆಡಳಿತಾಧಿಕಾರಿಗಳೆಲ್ಲ ಈ ಕಡೆ ಗಮನ ಹರಿಸಬೇಕು. ಇನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಿ ಸಾರ್ವಜನಿಕರ ಹಾಗೂ ಪ್ರಾಣಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.